ನಮ್ಮ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳಿದರು. ಜನಾರ್ದನ್ ರೆಡ್ಡಿ ಅವರ ಹೇಳಿಕೆಗೆ ಅಜಯ್ ಸಿಂಗ್ ತಿರುಗೇಟು ಕೊಟ್ಟಿದ್ದಾರೆ. ಅನುದಾನವನ್ನ ಮಿನಿಸ್ಟರ್ ಆಗಲಿ ಚೇರ್ಮನ್ ಆಗಲಿ ಕೊಡೋದಿಲ್ಲ. ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರ ಅನುದಾನ ಕೊಡ್ತಾ ಇದೆ. ಬೆಂಗಳೂರಿನಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಶಾಸಕ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. 7 ಜಿಲ್ಲೆಯ 41 ಶಾಸಕರಿಗೆ 4,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷ ಅನುದಾನ ಇದೆ. ಇಷ್ಟು ಜನರಿಗೆ ಅಂದರೆ 7 ಜಿಲ್ಲೆಯ 41 ಶಾಸಕರಿಗೆ 4,000 ಕೋಟಿ ರೂಪಾಯಿ ಕೊಟ್ಟಿದೆ. ಅತ್ಯಂತ ಹಿಂದುಳಿದ ತಾಲೂಕಿಗೆ ಹೆಚ್ಚಿನ ಅನುದಾನ ಹೋಗುತ್ತೆ. ಬೆಂಗಳೂರಿನಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಶಾಸಕ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ತಂಗಡಿಗೆ ಮತ್ತು ಹಿಟ್ನಾಳಿಗರು ಹಂಚ್ಕೊಂಡ್ಬಿಟ್ಟು ಅಮೌಂಟ್ ಈಗ ಎಂಟೈರ್ 140 ಕೋಟಿಯಲ್ಲಿ 130 ಕೋಟಿ ಹಣ ಅವರೇ ತಗೊಂಡಿದ್ದಾರೆ. ನನ್ನ ಗಂಗಾವತಿಯಲ್ಲಿರುವಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನೊಂದು ವಾರದಲ್ಲಿ ಮುಖ್ಯಮಂತ್ರಿ ಸರ್ಕಾರ ಹೋಗ್ಬಿಟ್ರೆ ನನ್ನ ಅಧಿಕಾರ ಕೂಡ ಹೋಗ್ಬಿಡುತ್ತೆ. ನನಗಿದೇ ಇನ್ನು ಕೊನೆ. ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾವ ಸರ್ಕಾರ ಬರುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗಿರುವಂಥ ಈ ಕೊನೆಯ ಅವಕಾಶವನ್ನು ಆ ಕೆಕೆಆರ್ಡಿಬಿ ಫಂಡನ್ನು ನನ್ನ ಕ್ಷೇತ್ರಕ್ಕೆ ನಾನು ಹಾಕ್ಕೊಂಡಿದ್ದೇನೆ. ಮುಂದೆ ನನಗೆ ಅಧಿಕಾರ ಸಿಗುವಂಥ ಒಂದು ಭರವಸೆ ಕೂಡ ಇಲ್ಲ ಅಂತೇಳಿ ನಮ್ಮ ರಾಜ್ಯದ ಒಬ್ಬ ಮಂತ್ರಿ, ಈ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಎಷ್ಟು ಭಯದಲ್ಲಿದ್ದಾರೆ ಅನ್ನೋದಕ್ಕೆ ಆ ಕೆಕೆಆರ್ಡಿಬಿ ಫಂಡು ಇವತ್ತು ಕೇಂದ್ರ ಸರ್ಕಾರ ಏನು ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಕ್ಷೇತ್ರಗಳ ಎಲ್ಲ ಅಭಿವೃದ್ಧಿಗೋಸ್ಕರ ಹಣ ಇಟ್ಟರೆ ಗಂಗಾವತಿಗೆ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ ಅಂತಂದರೆ ಆ ಮಂತ್ರಿ ಸ್ಥಾನ ಕಳ್ಕೊತಾ ಇದೆ, ಸರ್ಕಾರ ಹೋಗ್ತಾ ಇದೆ ಅನ್ನೋ ಇಂಡಿಕೇಶನ್ ಶಿವರಾಜ್ ತಂಗಡಿಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ತೋರಿಸ್ತಾರೆ. ಜನಾರ್ದನ್ ರೆಡ್ಡಿ ಅವರು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಲ್ಲಿ ಬಂದಿರುವಂತಹ ಒಂದು ಅನುದಾನ, ಒಂದು ಹಣ ಸುಮಾರು 5,000 ಕೋಟಿ ಅನುದಾನದಲ್ಲಿ 3,750 ಕೋಟಿ, ಸುಮಾರು 4,000 ಕೋಟಿವರೆಗೆ ನೇರವಾಗಿ ಎಲ್ಲ ಶಾಸಕರಿಗೆ, ನಮ್ಮ ಭಾಗದಲ್ಲಿರ್ತಕ್ಕಂಥ 7 ಜಿಲ್ಲೆ 41 ಶಾಸಕರಿಗೆ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಏನೇನು ಇವಾಗ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆ ನಮ್ದು ಸಿಡಿಐ ಪ್ರಕಾರ ಯಾವ ಮತಕ್ಷೇತ್ರಕ್ಕೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಏನಿದೆ ಅಂತ ಒಂದು ಇದೆ. ಟೋಟಲಿ ಇವಾಗ ತಾವು ನೋಡಿದ್ರೆ 175 ತಾಲೂಕಿನಲ್ಲಿ 114 ತಾಲೂಕು ಹಿಂದುಳಿದ ತಾಲೂಕು ಅಂತ ಗುರುತಿಸಿದ್ದಾರೆ. ಅದರಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಸುಮಾರು 38 ತಾಲೂಕುಗಳಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 21 ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅಲ್ಲಿ ಅನುದಾನ ಹೆಚ್ಚಾಗಿ ಹೋಗ್ತದೆ. ಅತಿ ಹಿಂದುಳಿದ ತಾಲೂಕುಗಳು 5 ತಾಲೂಕುಗಳು, ಅಲ್ಲಿ ಸ್ವಲ್ಪ ಕಡಿಮೆ ಅನುದಾನ ಅಲ್ಲಿ ಹೋಗ್ತದೆ. ಮತ್ತೆ ಹಿಂದುಳಿದ ತಾಲೂಕುಗಳು, ಮತ್ತೆ ಸಾಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂತಹ ಮತಕ್ಷೇತ್ರಗಳು ಕೇವಲ 65ರಲ್ಲಿ 3 ಕ್ಷೇತ್ರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ. ಅದರ ಪ್ರಕಾರ ಅನುದಾನ ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಯಾರು ಇದು ಯಾವ ಮಿನಿಸ್ಟರ್ ಆಗಲಿ ಚೇರ್ಮನ್ ಆಗಲಿ ಈ ಅನುದಾನ ಕೊಡ್ತಕ್ಕಂಥ ಒಂದು ಅವಕಾಶ ಇಲ್ಲ. ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅನುದಾನ ನಾವೇನು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಹೋಗ್ತಾ ಇದೆ. ಅದು ಅವ್ರು ತಿಳ್ಕೊಳ್ಬೇಕು. ಸಿಡಿಐ ಪ್ರಕಾರ ಅವ್ರಿಗೂ ನಾನು ಸುಮಾರು ಸತಿ ಹೇಳಿದ್ದೀನಿ, ಅವ್ರ ಕ್ಷೇತ್ರಕ್ಕೆ ಬಂದಿರುವಂತಹ ಒಂದೊಂದು ಮೈಕ್ರೋ ಫಂಡ್ ಇರ್ತದೆ, ಮ್ಯಾಕ್ರೋ ಇರ್ತದೆ, ಸೋಷಿಯಲ್ ಇರ್ತದೆ, ನಾನ್ ಸೋಷಿಯಲ್ ಇರ್ತದೆ. ಯಾವೊಂದು ರೀತಿಯಿಂದ ಕೊಡ್ಬೇಕಂತನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಯಾವುದು ಗಂಗಾವತಿ ಅವ್ರದ್ದು ಬಹುಶಃ ಹಿಂದುಳಿದ ಇದರಲ್ಲಿ ಬರ್ತದೆ. ಅದ್ರ ಪ್ರಕಾರ ಅನುದಾನ ಅವ್ರು ಬಂದಿರ್ತದೆ. ಅವ್ರಿಗೆ ಬಂದಿರುವಂತ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಎಷ್ಟು ಅನುದಾನ ಇರ್ತದೆ ಅದರಿಂದ 1 ನಯಾ ಪೈಸೆನೂ ಕೂಡ ಕಡಿಮೆ ಅವರಿಗೆ ಹೋಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.